ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಪಕ್ಕ ಇರುವಂಥ ಇಬ್ಬಿಡಿ ಎಂಬ ಗ್ರಾಮದಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ನೋಡ್ಬೋದು, ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಗೆ ರೈದರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಈ ಊರಿನ ಒಬ್ಬರು ಮಾದರಿ ರೈತ ಆದಂಥ ನವೀನ್ ಅವರು ಮತ್ತು ಶ್ವೇತಾ ಅವ್ರಿಗೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಉತ್ಪನ್ನಗಳನ್ನ ಕೊಟ್ಟಿದ್ದು, ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ನಮ್ಮ ಉತ್ಪನ್ನಗಳ ಇವರ ಮೆಕ್ಕೆಜೋಳಕ್ಕೆ ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದಂತಹ ಒಂದು ಫಲಿತಾಂಶ ಬಂದಿದೆ. ಆ ಫಲಿತಾಂಶ ಬಂದಿರೋದ ಇವತ್ತು ನಿಮ್ಮ ಜೊತೆ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ಜಮೀನ ಓನರು ನವೀನ್ ಸರು ಅನ್ಯ ನಿಮಿತ್ತ ಬೇರೆ ಕಡೆ ಹೋದ್ರಿಂದ ನಾನೇ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ಮೆಕ್ಕೆಜೋಳ ಯಾವ ರೀತಿಯಾಗಿ ಬಂದಿದೆ ಅಂತ. ಮುರಿಯೋಕ್ಕಿಂತ ಮುಂಚೆ ಈ ಗಿಡದಲ್ಲಿ ಒಂದೊಂದು ಮೂತೆಗಳು ಅರ್ಧ ಕೆ ಜಿಯಿಂದ 3/4 kg ಬರ್ತವೆ ವೆಯ್ಟು. ಯಾವ ರೀತಿ ಇದೆ ಅಂತಂದರೆ, ಒಳಗಡೆ ಇದನ್ನು ಎಡದ ಮೇಲೆ ನಿಮ್ಗೆ ಯಾವ ರೀತಿ ಬರ್ತದೆ ಅಂತಂದ್ರೆ ನೋಡಿ, ನಿಮಗೆ ಹರಳುಗಳು ಒಂದೇ ಸೈಜಲ್ಲಿ ಬರ್ತದೆ, ಯೂನಿಫಾರ್ಮ್ ಸೈಜಲ್ಲಿ ಬರ್ತದೆ. ಒಂದು ಚಿಕ್ಕದು ಒಂದು ದೊಡ್ಡದು ಅಂತೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ನೋಡಿ ಇಲ್ಲಿ 35 ಅಷ್ಟು ಚೆನ್ನಾಗಿದೆ. ಮತ್ತು ಎಲ್ಲ ಗಿಡದಲ್ಲೂ 35, ಒಂದೇ ಒಂದು ಫೇಲ್ಯೂರ್ ಆಗಿಲ್ಲ. ಈ ಮೆಕ್ಕೆಜೋಳ ಹಾಕಿದ್ರು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಮೆಕ್ಕೆಜೋಳ ಹಾಕಿದ್ರೆ ಮಧ್ಯದಲ್ಲಿ ನಿಮಗೆ ಕೊಳೆ ರೋಗ ಅಂತ ಬರ್ತದೆ. ಹಳದಿ ಗಿಡಗಳು ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ಒಂದೇ ಒಂದು ಏನಿಲ್ಲ, ಹಳದಿ ಕಲರ್ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಾದರೂ ಒಂದೇ ಒಂದು ಹಳದಿ ರೋಗ ಇದೆಯಾ? ಆದರೆ ಒಂದು ವಿಚಾರ ಏನಪ್ಪ ಅಂತಂದರೆ, ಇವರು ಕಾಳನ್ನ ಬುಡಿಸಿ ಮಾರಾಟ ಮಾಡ್ತಿಲ್ಲ. ಹಸುಗಳಿಗೋಸ್ಕರ ಏನು ಮಾಡಿದ್ದಾರೆ, ಈ ಹಸುಗಳಿಗೋಸ್ಕರ ಅವರು ಸುಮಾರು ಒಂದು 10 ರಿಂದ 15 ಹಸುಗೆ ಅವ್ರು ಏನು ಮಾಡಿದ್ದಾರೆ, 2 ರಿಂದ 3 ಎಕರೆ ಅವರು ಜೋಳ ಬೆಳೆದಿದ್ದಾರೆ. ಆದರೆ ಅವರು ಕಟ್ ಮಾಡಿ ಹಸುಗೆ ಹಾಕ್ತಾರೆ. ಇದು ಇಳುವರಿ ನಮಗೆ ಗೊತ್ತಾಯ್ತಿಲ್ಲ. ಬೇರೆ ಕಡೆ ಎಲ್ಲ 35 ರಿಂದ 1 ಎಕರೆಗೆ 35 ರಿಂದ 40 ಚೀಲ ಇಳುವರಿ ತಗೊಂಡಿದ್ದಾರೆ. ಬಟ್ ಈ ಭಾಗದಲ್ಲಿ, ಹಾಸನ ಬೇಲೂರು ಭಾಗದಲ್ಲಿ ನಾವು ಇಲ್ಲಿವರೆಗೂ ಈ ಎಷ್ಟು ಇಳುವರಿ ಬಂದಿದೆ ಅಂತ ನಾವು ಹೇಳೋಕ್ಕೆ ಅಸಾಧ್ಯ. ಯಾಕೆಂದರೆ ಇವರೆಲ್ಲ ಸೈಲೇಜ್ ಕೊಟ್ಬಿಡ್ತಾರೆ ಮತ್ತು ಹಸುಗಳಿಗೆ ಇದು ಮಾಡೋದ್ರಿಂದ. ಆದರೆ ಹಸುಗಳು ತಿನ್ನೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಮೊದಲೆಲ್ಲ ಇವು ಸೀಮೆ ಗೊಬ್ಬರದಲ್ಲಿ ಯೂರಿಯಾದಲ್ಲಿ ಬೆಳೆದ್ರೆ ತೊಪ್ಪೆ ಏನಾಗ್ತಿತ್ತು ಅಂತಂದರೆ ನಿಮಗೆ ತುಂಬ ತೆಳುವು ಬರ್ತಿತ್ತು. ಮತ್ತು ಹಾಲು ಏನಾಗ್ತಿತ್ತು ಅಂತಂದರೆ ನಿಮಗೆ ಬೆಣ್ಣೆ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಮೊಸರು ಏನಾಗ್ತಿತ್ತು ಅಂತಂದರೆ ನಿಮಗೆ ಒಂಥರ ನಜ್ಜೆ ಥರ ಆಯ್ತಿತ್ತು. ಆದರೆ ನಮ್ಮ ಒಂದು ಉತ್ಪನ್ನಗಳ ತಿನ್ನೋದ್ರಿಂದ ತೊಪ್ಪೆನೂ ಸಹ ನಿಮ್ಗೆ ಏನು ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಯಾವ ರೀತಿಯಾದಂಥ ಒಂದು ತೊಪ್ಪೆ ಹಾಕಿದೆ, ಇದೇ ನಮ್ಮ ಪ್ರಾಡಕ್ಟಲ್ಲಿ ಹಾಕಿ ಬೆಳೆದಿರುವಂಥ ಇದನ್ನು ತಿಂದರೆ ಯಾವ ರೀತಿ ಆಗುತ್ತೆ ಅಂತಂದರೆ, ನೀವು ನೋಡ್ಬೋದು ನೀವು. ಇದು ಇಲ್ಲೇ ಇದೆ ಹಸು, ಸಿಂಧಿ ಹಸು ನೋಡಿ. ನಿಮಗೆ ಏನಪ್ಪ ಅಂತಂದರೆ, ಈ ಥರ ನೀವು ಹೊರಗಡೆ ಯಾವುದೇ ಗಿಡ ನೋಡಿ, ಹಸು ನೋಡಿ ಎಷ್ಟು ಚೆನ್ನಾಗಿ ತಿಂತಿದೆ ಅಂತ. ಹಸುಗಳು ತುಂಬ ಚೆನ್ನಾಗಿ ತಿಂತವೆ. ತೊಪ್ಪೆ ಏನಾಗುತ್ತೆ ಅಂತ ನಿಮ್ಗೆ ಗಟ್ಟಿ ಬರ್ತದೆ. ನಿಮಗೆ ಈ HF ಅಂತೀವಿ, ಆ ಹಸುಗಳು ತೊಪ್ಪೆ ಹಾಕಿದ್ರೆ ನಿಮಗೆ ಕೈಲಿ ಮುಟ್ಟೋಕ್ಕೂ ಆಗೋಲ್ಲ, ಗ್ಲೋವ್ಸ್ ಹಾಕೊಂಡು ನೀವು ಬಾಚ್ಕೋಬೇಕು. ಆದರೆ ಈ ಹಸುಗಳು ಸಮೃದ್ಧ ಆಗಿರೋ ಉತ್ಪನ್ನಗಳನ್ನ ಬಳಕೆ ಮಾಡಿ ಬೆಳೆಯೋದ್ರಿಂದ ನಿಮಗೆ ತೊಪ್ಪೆಯನ್ನು, ನಾಟಿ ಹಸುವಿಗೆ ನಿಮಗೆ ಗಟ್ಟಿ ಬರ್ತದೆ ಮತ್ತು ತುಂಬ ಪೋಷಕಾಂಶ ಇರ್ತದೆ. ಅದರಿಂದ ನಾನು ಹೇಳೋದೇನಪ್ಪ ಅಂತಂದರೆ, ಯೂರಿಯಾ ಹಾಕೋದ್ರಿಂದ, ನೀವು ಜೋಳ ಬೆಳೆಯೋದ್ರಿಂದ, ಹಸುಗಳಿಗೆ ಅದು ಸೈಲೇಜ್ ಮಾಡಿಕೊಡೋದ್ರಿಂದ ಅದರ ಗರ್ಭಾವಸ್ಥೆ ಏನಾಗುತ್ತೆ, ಒಂದು ಹಸು 14 ಕರು ಹಾಕೋಂಥ ಒಂದು ಎಬಿಲಿಟಿ ಇರ್ತದೆ. ಆದರೆ ಇತ್ತೀಚೆಗೆ ನಾವು ಕೆಮಿಕಲ್ನ ಬೆಳೆದಿರೋಂತಹ ಜೋಳ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಆ ಹಸು 3 ತಪ್ಪದ 4 ಕರು ಹಾಕಿದ್ರೆ ಅದರ ಆಯಸ್ಸು ಏನಾಗುತ್ತೆ, ಮುಗಿದೋಗುತ್ತೆ. ಆದರೆ ನಮ್ಮ ಉತ್ಪನ್ನಗಳು ಬೆಳೆದಿರೋಂತಹ ಯಾವುದೇ ಬೆಳೆ ಇರ್ಬೋದು, ಆ ಒಂದು ಮೇವನ್ನ ತಿನ್ನೋದ್ರಿಂದ ಹಾಲು ತುಂಬ ಸಮೃದ್ಧಿಯಾಗಿ ಹಾಲು ಸಹ ನಮಗೆ ಬರ್ತದೆ. ಜೊತೆಗೆ ನಿಮಗೆ ಕೆನೆ ಸಹ ತುಂಬ ಚೆನ್ನಾಗಿ ಬರ್ತದೆ, ಮೊಸರು ಸಹ ತುಂಬ ಚೆನ್ನಾಗುತ್ತೆ, ಮತ್ತು ಹಾಲಿನ ಕ್ವಾಲಿಟಿ ಡಿಗ್ರಿ ತುಂಬ ಚೆನ್ನಾಗಿ ಬರ್ತದೆ, ಮತ್ತು ಏನಾಗುತ್ತೆ ಬೆಣ್ಣೆ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ. ಈ ಮೂಲಕ ನಾನು ಹೇಳೋದೇನಪ್ಪ ಅಂತಂದರೆ, ಕೇವಲ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಉತ್ಪನ್ನ ಅಲ್ಲ, ನಾನು ಶುಂಠಿ ಬೆಳೆಗೂ ಕೊಟ್ಟಿದ್ದೀನಿ ಇವರಿಗೆ, ಮತ್ತು ಮೆಕ್ಕೆಜೋಳಕ್ಕೂ ಕೊಟ್ಟಿದ್ದೀನಿ, ಮತ್ತು ಅಡಿಕೆ ಗಿಡಕ್ಕೆ ಕೊಟ್ಟಿದ್ದೀನಿ. ಎಲ್ಲ ಬೆಳೆಗೂ ಸಂಬಂಧಪಟ್ಟಂಗೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಏನು ಮಾಡಿದ್ದಾರೆ, ಈ ಒಬ್ಬ ವ್ಯಕ್ತಿ ಯೂಸ್ ಮಾಡಿದ್ದಾರೆ ಮತ್ತು ತುಂಬ ಜನಕ್ಕೆ ಪ್ರಮೋಟ್ ಮಾಡಿದ್ದಾರೆ. ನೋಡಿ, ನಿಮ್ಮ ಕಣ್ಣು ಮುಂದೆನೇ ಆ ಹಸು ಏನು ಮಾಡ್ತಿದೆ ಅಂತ ನೋಡಿ. ಆದರೆ ನೀವು ಕೆಮಿಕಲ್ ಬೆಳೆದ್ರೆ ಅರ್ಧ ತಿಂತದೆ, ಅರ್ಧ ಅಲ್ಲೇ ಬಿಡ್ತದೆ. ಬಟ್ ನೋಡಿ, ಆ ಹಸು ತುಂಬ ಚೆನ್ನಾಗಿ ನಮ್ಮ ಉತ್ಪನ್ನಗಳು ಅಂದರೆ ಮೇವು ತಿಂತದೆ. ಎಷ್ಟೋ ಜನ ಹಸುನ ಏನು ಮಾಡ್ತಾರಪ್ಪ ಅಂತಂದರೆ, ಹಾಲನ್ನ ಹೈನುಗಾರಿಕೆಗೋಸ್ಕರ ಸಾಕ್ತಾರೆ. ಆದರೆ ನಾನು ಕೇಳೋದೇನಪ್ಪ ಅಂದರೆ, ನಮ್ಮ ಒಂದು ಉತ್ಪನ್ನದ ತೂಕನೂ ಜಾಸ್ತಿ ಆಗುತ್ತೆ ಮತ್ತು ಗಿಡನೂ ತುಂಬ ಸಮೃದ್ಧಿಯಾಗಿ ಬರುತ್ತೆ ಅಂತ ಹೇಳ್ತಾ, ಇವತ್ತು ಈ ಒಂದು ಪ್ರಾಡಕ್ಟ್ನ, ಸಮೃದ್ಧ ಆಗಿರೋ ಪ್ರಾಡಕ್ಟ್ನ ಪ್ರತಿಯೊಂದು ಬೆಳೆಗೂ ಸಂಬಂಧಪಟ್ಟಂಗೆ ನೀವು ಯೂಸ್ ಮಾಡಿ ಅದ್ಭುತವಾದ ರಿಸಲ್ಟ್ ತಗೊಳ್ಳಿ, ಉತ್ತಮವಾದ ಹೈನುಗಾರಿಕೆಯಲ್ಲಿ ಆದಾಯ ಮಾಡಿ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಶ್ವೇತಾ ಮತ್ತು ನವೀನರು ಮತ್ತು ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಂಥ ವ್ಯಕ್ತಿ ಹೊಳೆನರಸೀಪುರದ ಅಪ್ಕಮಿಂಗ್ ಟೀಮ್ ಡೈರೆಕ್ಟರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಏನು ಮಾಡಿದೋ
ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದ್ದು. ಆ ವ್ಯಕ್ತಿನೂ ಸಹ ಇವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದರು. ಅದೇ ರೀತಿಯಾಗಿ ಅದ್ಭುತವಾದ ಬೆಳೆನೂ ತಗೊಂಡಿದ್ದಾರೆ. ಈ ಮೂಲಕ ಎಲ್ಲರೂ ಮತ್ತೆ ನಾನು ಹೇಳೋದೇನಪ್ಪ ಅಂದರೆ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಸಾವಯವ ಕೃಷಿ, ಸಾವಿಲ್ಲದ ಕೃಷಿ, ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡೋಣ, ಈ ಭೂಮಿನ ಮುಂದಿನ ಮಕ್ಕಳಿಗೆ ಬಳುವಳಿಯ ಕೊಡೋಣ ಅಂತ ಹೇಳ್ತಾ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಪ್ರತಿಯೊಬ್ಬರು ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂಥ ನವೀನ್ ಸರ್ಗೆ ಮತ್ತು ಶ್ವೇತಾ ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋನ ಕೊನೆ ಮಾಡ್ತೀನಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.